ತಕ್ಕಂಥ ಪ್ರಶ್ನೆ. ಅಜಿತ್, ಈ ಮಧ್ಯೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ, ಡಿ ಕೆ ಶಿವಕುಮಾರ್ ಅವರಿಗೆ 2.5 ವರ್ಷ ಬಿಟ್ಟು ಕೊಡ್ತೀವಿ ಅಂದಿದ್ರು. ಈಗ ದೇವರಾಜ ಅರಸು ಅವರ ರೆಕಾರ್ಡ್ ಮುರಿಬೇಕು ಅಂತಾರೆ. ಮಗನ ಬಾಯಲ್ಲಿ ಮಾತಾಡಿಸ್ತಿದ್ದಾರೆ. ಹೆಗಲಿಗೆ ಹೆಗಲು ಕೊಟ್ಟು ಸರ್ಕಾರ ತಂದದ್ದು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ಗೆ ಸುಳ್ಳು ಹೇಳೋ ಸಿದ್ದರಾಮಯ್ಯ ಜನರಿಗೆ ಹೇಳದೆ ಇರ್ತಾರಾ? ಸಿದ್ದರಾಮಯ್ಯ ಸುಳ್ಳು ಹೇಳ್ಕೊಂಡೇ ಅಧಿಕಾರ ನಡೆಸ್ತಾ ಇದ್ದಾರೆ ಅಂದ್ರು. ಮಾತೆತ್ತಿರು ಸುಳ್ಳು ಹೇಳಿದೆ ಈ ಸಿದ್ದರಾಮಯ್ಯ. ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ರಾಜ್ಯದ ಜನತೆಗೆ ಮಾತ್ರ ಸುಳ್ಳು ಹೇಳೋದಲ್ಲ, ಡಿ ಕೆ ಶಿವಕುಮಾರ್ಗೂ ಸುಳ್ಳೆ. 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ತೀನಿ ಕಣಯ್ಯ ಅಂತ ಹೇಳ್ಬಿಟ್ಟು ಇವಾಗ್ಲೂ ಕೂಡ ದೇವರಾಜ ಅರಸು ರೆಕಾರ್ಡ್ ಮುರಿಬೇಕು ಇಲ್ಲ, ಅವ್ರ ಮಗನ ಕೈಲಿ ಹೇಳಿಸ್ತಾರೆ. ನಮ್ಮ ಅಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ. ಈ ಸಿದ್ದರಾಮಯ್ಯ ಕರ್ನಾಟಕದ ಜನರಿಗೆ ಮಾತ್ರ ಸುಳ್ಳು ಹೇಳಿರೋದಲ್ಲ, ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿನ ಅಧಿಕಾರಕ್ಕೆ ತರಲಿಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟವನ್ನು ಮಾಡಿದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಸುಳ್ಳು ಹೇಳ್ಕೊಂಡೇ ಬರ್ತಾ ಇದ್ದಾರೆ. ತನ್ನ ಅಧಿಕಾರಕ್ಕೆ ತರಲಿಕ್ಕೆ ಕಾರಣೀಭೂತ ಆದಂಥ ವ್ಯಕ್ತಿಗೆ ಸುಳ್ಳು ಹೇಳುವಂಥ ವ್ಯಕ್ತಿ 5 ವರ್ಷ ಅಧಿಕಾರ ಕೊಟ್ಟಾಗಿದ್ದೀವಿ, ರಜನ ಏನು ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳುವಂತಹ ಮತದಾರರಿಗೆ ಅವರು ಸುಳ್ಳು ಹೇಳ್ದಲ್ಲೇ ಇರ್ತಾರೆ. ಇಂಥ ಒಂದು ಸುಳ್ಳಿನ ಒಂದು ಸರ್ಕಾರವನ್ನು ಇವತ್ತು ಅವರು ನಡೆಸ್ತಾ ಇದ್ದಾರೆ. 1000 ದಿನಗಳಲ್ಲಿ ಏನೂ ಆಗಿಲ್ಲ, ಬರೀ ಸುಳ್ಳುಗಳು ಹೇಳ್ಕೊಂಡೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.